ಹಾಯ್ ಸೂಪರ್ ಟಿವಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನನ್ನ ಮನಪೂರ್ವಕವಾದಂಥ ಕ್ಷಮೆ ಕೇಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ. 2 ತಿಂಗಳು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ಕೊಟ್ಟು RCB ಕಪ್ ಗೆದ್ದಿದ್ದ ದಿವಸ ನನ್ನ ಕಡೆಯಿಂದ ವೀಡಿಯೋ ಬಂದಿಲ್ಲ. ತುಂಬ ಜನಕ್ಕೆ ಬೇಜಾರಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಕೂಡ DM ಮಾಡಿದ್ರಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ದೀರಾ. ಬಟ್ ನಾನು ಇದಕ್ಕೊಂದು ಜೆನ್ಯೂನ್ ರೀಸನ್ ಹೇಳ್ತೀನಿ, ನನ್ನ ಸಿಚುವೇಶನ್ ಹೇಗಿತ್ತು ಅಂತ. ನಮ್ಮೂರು ಮಲೆನಾಡಿನ ಸ್ವಲ್ಪ ಇಂಟೀರಿಯರ್, ನಾನು ಊರಲ್ಲಿದ್ದೆ. ಸೊ ನಾವೊಂದು ಸಂಜೆ ಒಂದಷ್ಟು ಎಲ್ಲರೂ ಒಟ್ಟಿಗೆ ಮ್ಯಾಚ್ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನು ಅಂತಂದರೆ ನಮ್ಮ ದುರದೃಷ್ಟಕ್ಕೆ ನೆನ್ನೆ ಮಳೆ ಶುರುವಾಯಿತು. ಮಧ್ಯಾಹ್ನ ಮೇಲೆ ಗಾಳಿ ಮಳೆ, ಮೇನ್ ಲೈನ್ ಏನೋ ಫಾಲ್ಟ್ ಆಗಿ ಏನೋ ಗೊತ್ತಿಲ್ಲ, ಮಧ್ಯಾಹ್ನದಿಂದ ಕರೆಂಟ್ ಇಲ್ಲ. ಬಟ್ ನಮ್ಮ ಮನೇಲಿ ಇನ್ವರ್ಟರ್ ಇದೆ. ಇನ್ವರ್ಟರ್ ಇಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಸ್ವಲ್ಪ ಹಳೇದು, ನಮ್ಮ ಬ್ಯಾಟ್ರಿ ಒಂದು 7-8 ವರ್ಷ ಹಳೇದು. ರೀಪ್ಲೇಸ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಏನಾದರೂ ಒಂದು ಕಮಿಟ್ಮೆಂಟ್, ಏನಾದರೂ ಒಂದು ಖರ್ಚು. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಿಮಗೆ ಗೊತ್ತಿರುತ್ತೆ ಏನೇನಿರುತ್ತೆ ಅಂತ. ಸೊ ಹಾಗಾಗಿ ಹೇಗೂ ಇದನ್ನು ಈ IPL ಒಂದು ಪುಷ್ ಮಾಡೋಣ ಅಂತ ಇದ್ವಿ. ಹೆಂಗೂ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಏನಾದರೂ ಒಂದು ರೀಪ್ಲೇಸ್ಮೆಂಟ್ ಮಾಡೋಣ ಅಂತ. ಬಟ್ ನಿನ್ನೆ ಪವರ್ ಬರಲೇ ಇಲ್ಲ ರಾತ್ರಿವರೆಗೂ ಕೂಡ. ನಾವೆಲ್ಲ ಒಂದಷ್ಟು ಫ್ಯಾಮಿಲಿ ಹುಡುಗರು ಮ್ಯಾಚ್ ನೋಡಿದ್ವಿ. ಸೊ ಎಂಟೈರ್ ಮ್ಯಾಚ್ ನೋಡಿ ಇನ್ನೇನು ಕಪ್ ಕೊಡಬೇಕು ಅನ್ನೋಷ್ಟೊತ್ತಿಗೆ ಇನ್ವರ್ಟ್ರ್ ಆಫ್ ಆಯಿತು. ಮ್ಯಾಚ್ ಕಪ್ ಕೊಡೋದು ನೋಡೋಕ್ಕಾಗಲಿಲ್ಲ. ಬಟ್ ಹೇಗೂ ಮೊಬೈಲ್ನಲ್ಲಿ ಸಿಗುವಂಥ ನೆಟ್ವರ್ಕ್ ಗೊತ್ತು ನಿಮಗೆ, ಮಲೆನಾಡು ಪ್ರದೇಶದಲ್ಲಿ ಹೇಗಿರುತ್ತೆ ಅಂತ. ಆ ನೆಟ್ವರ್ಕಲ್ಲೇ ಫೈನಲ್ ಮೊಮೆಂಟ್ಸ್ ನೋಡಿದ್ವಿ, ಕಪ್ಪೆಲ್ಲ ತೊಗೊಂಡಿದ್ದು. ಸೊ ಆದರೆ ಅಪ್ಲೋಡ್ ಮಾಡುವಷ್ಟು ಆ ಇಂಟರ್ನೆಟ್ ಮೊಬೈಲ್ ಇದರಲ್ಲಿ ಆಗಲ್ಲ, ಅಪ್ಲೋಡ್ ಆಗಲ್ಲ. ಸೊ ಆ ರೀಸನ್ಗೆ ಸೊ ಅದಾದಮೇಲೆ ನೈಟ್ ವೆಯ್ಟ್ ಮಾಡಿದೆ ನಾನು ಆಲ್ಮೋಸ್ಟ್ ಒಂದು 1 o'clockವರೆಗೆ. ಆದಮೇಲೆ ಬೆಳಗ್ಗೆ ಮತ್ತೆ 6 ಗಂಟೆಗೆದ್ದೆ, ಅಪ್ಲೋಡ್ ಮಾಡಬೇಕು, ವೀಡಿಯೋ ರೆಡಿ ಮಾಡಬೇಕು ಅಂತ. ಬಟ್ ಕರೆಂಟ್ ಇಲ್ಲ. ವೀಡಿಯೋ ನಾನು ಮಾಡ್ಬೋದು, ಬಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ರೀಸನ್ ಇತ್ತು. ಸೊ ಆ ಕಾರಣಕ್ಕೆ ಏನು ಕರೆಂಟ್ ಬಂದುಬಿಡಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ 10 o'clock ಆಲ್ಮೋಸ್ಟ್ 11ವರೆಗೆ ಪವರ್ ಇಲ್ಲ. ಸೊ ಇನ್ವರ್ಟರ್ ಕೂಡ ಟ್ರೈ ಮಾಡಿದೆ, ಮತ್ತು ರೀಸ್ಟಾರ್ಟ್ ಎಲ್ಲ ಮಾಡಿ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆ ಒಂದು ಸಿಚುವೇಷನ್ ಅಂದಿತ್ತು. ಸಾರಿ, ಇನ್ನೂ ಬೈಯೋಂಗಿದ್ರೆ ಬೈರಿ, ಐ ವಿಲ್ ಅಕ್ಸೆಪ್ಟ್ ದಟ್. ಸೊ ನನಗೆ ಗೊತ್ತಿರಲಿಲ್ಲ ನನ್ನ ಒಪಿನಿಯನ್ಗೆ ಇಷ್ಟು ವೆಯ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮ್ಯಾಚ್ ಬಗ್ಗೆ ಬರೋಣ. 2.0 ಈ ಸಲನೂ ಕಪ್ ನಮ್ಮದು. ಎಂಥ ಒಂದು ಮೊಮೆಂಟ್ ಅದು. RCB ಒಂದೇ ಒಂದು ಕಪ್ ಗೆಲ್ಲೋಕ್ಕೂ ಕೂಡ ಲಾಯಕಲ್ಲದ ಟೀಮ್ ಅಂತ ಲೇವಡಿ ಮಾಡ್ತಾ ಇದ್ದಿದ್ದು, ಪೇಪರ್ ಕಪ್ಪನ್ನು ಕೊಡ್ತಾ ಇದ್ದಿದ್ದು, ಕಪ್ಪಿಲ್ಲ ಕುಡಿಯೋಕ್ಕೆ ಕಾಫಿ ಅಂತ ಸಿಗ್ನಲಲ್ಲಿ ಏನೇನೋ 49 ಎಲ್ಲ ಹಾಕಿ ಕಾಮಿಡಿ ಮಾಡಿದ್ದು, ಟ್ವೀಟ್ ಮಾಡಿದ್ದು, ಕಪ್ಪು ಲಾಲಿಪಪ್ಪು ಅಂತ ಹೇಳಿದ್ದು. ಈ ಥರದ್ದೆಲ್ಲ ಅವಮಾನಗಳನ್ನು ಸಹಿಸ್ಕೊಂಡು ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿ, WPL ಸೇರಿ 4 ಟ್ರೋಫಿ ಗೆಲ್ತೀವಿ ಅಂತಂದರೆ ಒಂಥರ ಟ್ರೋಫಿದು ಹ್ಯಾಬಿಟ್ ಆಗಿಬಿಟ್ಟಿದೆ ನಮಗೆ. ಆ ಥರ ಒಂದು ಟೀಮ್. ಮೋ ಬಬ್ಯಾಟ್ ಲಾಸ್ಟ್ ಸೀಸನ್ ಮುಗಿದ ಕೂಡಲೇ ಹೇಳಿದರು, ಇದನ್ನು ಒಂದಕ್ಕೆ ಸೀಮಿತಗೊಳಿಸಬೇಡಿ, ಇದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ, ಈ ಹಂಗರ್ ಇರಲಿ ಅನ್ನೋದನ್ನು ಅವರು ಹೇಳಿದರು. ಸೊ ಒಂದು ಅದ್ಭುತವಾದಂಥ ಮೊಮೆಂಟ್ ನೆನ್ನೆ. ಜೊತೆಗೆ ಈ ಮ್ಯಾಚ್ ಬಗ್ಗೆ ಹೇಳೋದಾದರೆ ಇನಿಷಿಯಲಿ ಹೇಗೆ ಹೋಯಿತು ಅಂತಂದರೆ, ನಮಗೆ ಹೇಗೆ ಬೇಕು ಪಿಕ್ಚರ್ ಪರ್ಫೆಕ್ಟಾಗಿ ಹೋಯಿತು. ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ನೋಡಿದ್ರೆ ಇನಿಷಿಯಲಿ ಶುಭ್ಮಾನ್ ಗಿಲ್ ಸಾಯಿ ಔಟ್ ಆಗಿದ್ದು, ಅದಾದಮೇಲೆ ಬಟ್ಲರ್ ಹೆಚ್ಚಿನ ಹೊತ್ತು ಸೆಟ್ ಆಗಲಿಲ್ಲ. ಸೊ ನಾವೇನೇನು ಬಯಸಿದ್ವಿ, ಆ ಟಾಪ್ ಆರ್ಡರ್ನ ಮುರಿದ್ರೆ, ಅವ್ರು 3 ಜನ ತೆಗೆದ್ರೆ ಮ್ಯಾಚ್ ನಮ್ಮದು ಅಂತ ಹೇಳಿದ್ವಿ. ಅದೆಲ್ಲವೂ ಕೂಡ ನಾವು ಅಂದ್ಕೊಂಡು ಹಾಗೆ ನಾವು ಏನೊಂದು ಪ್ಲ್ಯಾನ್ ಮಾಡ್ಬೋದು, ಒಂದು ಡ್ರೀಮ್ ಪ್ಲ್ಯಾನನ್ನು ಬರೀಬೋದು, ಆ ಥರ ಈ ಮ್ಯಾಚ್ ನಡೀತು. ಸೊ ಅದಾದಮೇಲೆ ಮಿಡ್ಲ್ ಆರ್ಡರ್ ನಿಮ್ಗೆ ಗೊತ್ತೇ ಇದೆ, GTದು ಏನು ಕಾಡಲ್ಲ ಅವರು ಅಂತ. ಯಾಕಂದರೆ ಮಿಡ್ಲ್ ಆರ್ಡ್ರಲ್ಲಿ ಆ ಬೆನ್ಮೂಲೆ ಇಲ್ಲ, ಅವರಿಗೆ ಬೆನ್ಮೂಳೆ, ಆ ಸ್ಪೈನೇ ಇಲ್ಲ. ಸೊ ಅದನ್ನೇ ಸಿಂದರ್ ಟ್ರೈ ಮಾಡಿದ್ರು. ಬಟ್ ವಿ ನ್ಯೂ ಅವ್ರು ಎಷ್ಟು ಹೊಡಿಬೋದು ಅಂತ. ಬಟ್ ನನಗನ್ನಿಸ್ತು 170 180 ಏನಾದರೂ ಸ್ಕೋರ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಎ ಟಫ್ ಜಾಬ್ ನಮಗೆ ಅಂತ. ಬಟ್ ನಮ್ಮ ಬೌಲರ್ಸ್, ವಿಶೇಷವಾಗಿ ಭುವನೇಶ್ವರ್ ಕುಮಾರ್, ಪರ್ಪಲ್ ಕ್ಯಾಪ್ ಅವರೇ ನನ್ನ ಪ್ರಕಾರ. ರಬಾಡ ಗೆದ್ದಿರ್ಬೋದು, ಬಟ್ ನನ್ನ ಪರ್ಪಲ್ ಕ್ಯಾಪ್ ಹೋಲ್ಡರ್ ನನ್ನ ಪ್ರಕಾರ ಅದು ಭುವನೇಶ್ವರ್ ಕುಮಾರ್. ಆ ಎಕಾನಮಿಗೆ, ಆ ಕಮ್ಬ್ಯಾಕ್ಗೆ, ಆ ಒಂದು ಏಜ್ ಫ್ಯಾಕ್ಟರ್, ಆ ಒಂದು ಝೀಲ್ಗೆ. ಹಾಗೆ ನೆನ್ನೆ ಅನ್ಸಂಗ್ ಹೀರೋ ಅಂತಂದರೆ ರಶೀದ್ ಸಲಾಮ್ದಾರ್. ಅವ್ರ ಹೆಸರು ಸ್ವಲ್ಪ ಕನ್ಫ್ಯೂಷನ್, ರಸಿಕ್. ಯಾಕಂದರೆ ಈ ಹುಡುಗ ಅಭಿನಂದನ್ ಸಿಂಗ್ ಅವ್ರನ್ನ ರೀಪ್ಲೇಸ್ ಮಾಡಿದಂಥ ಪರ್ಫಾರ್ಮೆನ್ಸ್, 4 ಓವರ್ 22 ರನ್, 3 ವಿಕೆಟ್. ಹಾಗೆ ಹೇಸಲ್ವುಡ್ ಆಸ್ಟ್ರೇಲಿಯನ್ಸ್ ಯಾಕೆ ಬಿಗ್ ಮ್ಯಾಚ್ ಪ್ಲೇಯರ್ಸ್, ಒಂದು ಬಿಗ್ ಮೊಮೆಂಟಲ್ಲಿ ಬಂದಾಗ ಅವ್ರು ಹೇಗೆ ನಿಲ್ತಾರೆ ಗಟ್ಟಿಯಾಗಿ, ಅವರ ಚಾಂಪಿಯನ್ ಆ್ಯಟಿಟ್ಯೂಡನ್ನು ತೋರಿಸ್ತಾರೆ ಅನ್ನೋದಕ್ಕೆ ನೆನ್ನೆ ಹೇಸಲ್ವುಡ್ ಅವರ ಆ ಒಂದು ಸ್ಪೆಲ್ ಸಾಕ್ಷಿ. 4 ಓವರಿಗೆ 37 ರನ್, 2 ವಿಕೆಟ್. ಅದು ಕೂಡ ತೆಗೆದಂಥ ವಿಕೆಟ್ ಶುಭ್ಮನ್ ಗಿಲ್ದು. ಭುವನೇಶ್ವರ್ ಕುಮಾರ್ ಸಾಯಿನ ಮುಗಿಸ್ತಾರೆ. ಸಿಂಧುನ ರಶೀದಾರ್ ಸಲಾಮ್, ಹಾಗೆ ಬಟ್ಲರ್ನ ಕೃಣಾಲ್ ಪಾಂಡ್ಯದ ಒಂದೇ ವಿಕೆಟ್ ಇರ್ಬೋದು. ಬಟ್ ಅವ್ರನ್ನ ಕರೆಕ್ಟಾಗಿ ಫ್ರಂಟ್ ಫುಟ್ ಬರ್ತಾರೆ ಅಂತಂದಾಗ ಅವ್ರನ್ನ ಡಿಸೀವ್ ಮಾಡಿ ಒಂದು ವೈಡ್ ಹಾಕಿ ಸ್ಟಂಪ್ ಮಾಡಿಸೋದಿದೆಯಲ್ಲ, ಆಸಮ್. ಪ್ರತಿಯೊಬ್ಬರು ಕೂಡ ಮೊಮೆಂಟಿಗೆ ಸರಿಯಾಗಿ ನಿಂತರು. ಲಾಸ್ಟಿಗೆ ವಾಷಿಂಗ್ಟನ್ ಸುಂದರ್ ಟ್ರೈ ಮಾಡಿರ್ಬೋದು, ಬಟ್ ಗೊತ್ತಿತ್ತು ಅವ್ರು ಎಷ್ಟು ನಮಗೆ ಕೊಡ್ತಾರೆ ಅಂತ. ಅದಾದಮೇಲೆ ಒಂದು ಕಡೆ ಒಂದು ಸೀನ್ ಮುಗೀತು. 155 ಕಟ್ ಹಾಕಿದ್ವಿ ನಾವು. ಹಿಂದೆ 155ಗೆ ಅಲ್ಲೇ ಅಹಮದಾಬಾದ್ನಲ್ಲೇ ರಿಸ್ಟ್ರಿಕ್ಟ್ ಆಗಿದ್ವಿ. ಆ ಮ್ಯಾಚನ್ನು ಅವ್ರು ಗೆದ್ದಿದ್ರು. ಅದೇ ಸ್ಕೋರಿಗೆ ತಂದವ್ರನ್ನ ನಿಲ್ಲಿಸಿ ಫೈನಲಲ್ಲಿ 155 ಅನ್ನೋದು ಇಟ್ಸ್ ಅ ಕೇಕ್ ವಾಕ್. ಬಟ್ ಒನ್ಸ್ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಯಾರಿಗೆ ಗೊತ್ತಿತ್ತು ವಿರಾಟ್ ಕೊಹ್ಲಿ ಈ ಥರದ್ದೊಂದು ಇನ್ನಿಂಗ್ಸ್ ಆಡ್ತಾರೆ ಅಂತಂದೆ. ನಮ್ಮದೆಲ್ಲ ಒಂದು ಕನಸಲ್ವ, ಅದು ಡ್ರೀಮ್. ಅದು ವಿರಾಟ್ ಕೊಹ್ಲಿ ಕೊನೆಯವ್ರಿಗೆ ನಿಂತು ಒಂದು 6 ಹೊಡೆಯೋದಂತೆ. 6 ಹೊಡೆದ್ರೆ ಹೇಗಿರುತ್ತೆ, 6 ಹೊಡೆದು ವಿನ್ ಮಾಡಿದ್ರೆ ಹೇಗಿರುತ್ತೆ. ಧೋನಿ ಯಾವಾಗ 2011 ವರ್ಲ್ಡ್ ಕಪ್ಪಲ್ಲಿ 6 ಹೊಡೆದು ವಿನ್ ಮಾಡಿಸಿದ್ರು, ಅದೇ ರೀತಿಯಾಗಿ ಕೊಹ್ಲಿ ಬಂದು ಎಂಡಲ್ಲಿ ನಿಂತು
ಬಟ್ ನಂದೊಂದು ಮನಸ್ಸು ಹೇಳ್ತಾ ಇತ್ತು ನೆನ್ನೆ ವಿರಾಟ್ ಕೊನೆವರೆಗೂ ನಿಲ್ಲಬೇಕು ಈ ಮ್ಯಾಚಲ್ಲಿ ಅಂತ. ಹಾಗೆ ಪರ್ಫೆಕ್ಟಾಗಿ ಆಡಿದ್ರು. ಹಾಗೆ ವಿರಾಟ್ ಜೊತೆಗೆ ವೆಂಕಟೇಶ್ ಅಯ್ಯರ್ ಕೊಟ್ಟಂಥ ಸ್ಟಾರ್ಟಿಂಗ್ ಆ ಮೊಮೆಂಟಮ್ ಪವರ್ ಪ್ಲೇನಲ್ಲಿ ದೇವದತ್ ಪಡಿಕ್ಕಲ್ ಸ್ವಲ್ಪ ನಿರಾಸೆ ಮಾಡಿದ್ರು. ಅವರ ಬ್ಯಾಟಿಂಗಿಂದ ಜೊತೆಗೆ ರಬಾಡಾಗಿ ವಿಕೆಟ್ ಕೊಡೋ ಮೂಲಕ ರಬಾಡಾಗಿ ಅವ್ರು ವಿಕೆಟ್ ಕೊಡದೇ ಹೋಗಿದ್ರೆ ಪರ್ಪಲ್ ಕ್ಯಾಪ್ ನಮ್ಮ ಹತ್ರನೇ ಇರ್ತಾಯಿತ್ತು, ಯಾಕಂದರೆ ಎಕಾನಮಿ ಕಡಿಮೆ ಇತ್ತು. ಸೊ ದೇವದತ್ ಪಡಿಕ್ಕಲ್ 2 ಬ್ಲಂಡರ್ ಮಾಡಿದ್ರು ನೆನ್ನೆ. ಬಟ್ ಗೇಮಲ್ಲಿ ಇಟ್ ಹ್ಯಾಪನ್ಸ್. ರಜತ್ ಪಟಿದಾರ್ ಕೂಡ ಅಂಥ ಒಂದು ಏನು ಸ್ಟಾರ್ಟ್ ನೆನ್ನೆ ಕೊಡಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇಂಥ ಲೋ ಸ್ಕೋರ್ ಮ್ಯಾಚ್ಗಳು ಕೆಲವೊಂದು ಸಲ ಭಾಳ ಮೋಸ ಮಾಡಿಬಿಡ್ತಾವೆ ನಮಗೆ. ಈಸಿಯಾಗಿ ಫಿನಿಷ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಚೆನ್ನಾಗಿ ಕನೆಕ್ಟ್ ಮಾಡೋದು, ಸ್ಲಾಟಲ್ಲಿ ಇತ್ತು ಬಾಲ್. ಬಟ್ ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಬೇಕಾಗಿತ್ತು ಪಟಿದಾರ್ ಅವ್ರಿಗೆ. ರಶೀದ್ ಖಾನ್ನ ಟಾರ್ಗೆಟ್ ಮಾಡೋ ಒಬ್ಬ ಬ್ಯಾಟ್ಸ್ಮನ್ ನಮ್ಮಲ್ಲಿದ್ದಿದ್ರೆ ಅದು ವಿರಾಟ್ ಕೊಹ್ಲಿ ಬಿಟ್ಟರೆ ಪಟಿದಾರ್ ಅನ್ನೋ ರೀತಿಯಾಗಿತ್ತು. ಬಟ್ ಪಟಿದಾರ್ ಫೇಲ್ಡ್. ಬಟ್ ಇಟ್ಸ್ ಓಕೆ. ಬಟ್ ಕೃಣಾಲ್ ಪಾಂಡ್ಯ ಬಂದಾಗ ಅವರು ಔಟ್ ಆದಾಗ ಸ್ವಲ್ಪ ಟೆನ್ಷನ್ ಶುರುವಾಯಿತು. ಏನಪ್ಪ ಇದು ಲೋ ಸ್ಕೋರ್ ಏನಾದರೂ ಟೆನ್ಷನಿಗೆ ಬರುತ್ತಾ, ಇನ್ನೊಂದೆರಡು ವಿಕೆಟ್ ಹೋದರೆ ಏನು ಕತೆ ಅನ್ನೋ ಟೆನ್ಷನ್ ಇತ್ತು. ಬಟ್ ಟಿಮ್ ಡೇವಿಡ್ ಕೊನೆಯಲ್ಲಿ ಬಂದು ಟೆನ್ಷನ್ ಮಾಡ್ಕೋಬೇಡಿ, ನಾ ಇದ್ದೀನಲ್ಲ ನಿಮಗೆ ಅಂತ ನೀಟಾಗಿ ಅವರ ಎಡಿಟಿಂಗ್ ಎಷ್ಟು ಮಸ್ತಾಗಿರುತ್ತೋ ಹಾಗೆ ಬ್ಯಾಟಿಂಗ್ ಕೂಡ ನೆನ್ನೆ ಮಸ್ತಾಗಿತ್ತು. ಸೊ ಜಿತೇಶ್ ಶರ್ಮಾ ಕೊನೆಗೆ ಬಂದು ಅವರು ಕೂಡ ಡೋಂಟ್ ವರಿ ನಾವಿದ್ದೀವಿ ಅಂತ. ಬಟ್ ವಿರಾಟ್ ಕೊಹ್ಲಿ ಒಂದು 6 ಹೊಡೆದು ಮ್ಯಾಚ್ ಫಿನಿಷ್ ಆಗೋದು ಇಟ್ಸ್ ಅ ಡ್ರೀಮ್. ಸೊ ಈ ಥರ ತುಂಬ ಜನ ಹೇಳ್ಬೋದು ರೋಹಿತ್ ಶರ್ಮಾ MS ಧೋನಿ ಆದಮೇಲೆ 2 ವಿಕೆಟ್ ಅಥವಾ 2 ವಿಕ್ಟ್ರಿ ಕಪ್ ಚಾಂಪಿಯನ್ ಆದಂಥ ಕ್ಯಾಪ್ಟನ್ ರಜತ್ ಪಟಿದಾರ್ ಅಂತ. ಬಟ್ ಅವರೆಲ್ಲರೂ ಕೂಡ ಸೀಸನ್ ಹಿಂದೆ ಕ್ಯಾಪ್ಟನ್ಗಳಾಗಿದ್ದರು. ಇವರು ಕ್ಯಾಪ್ಟನ್ ಆದಂಥ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಲ್ಲಿ ಈ ಥರ ಮಾಡಿರೋದು ದಿ ಫಸ್ಟ್. ಇವರಿಗೆ ಲಾಸ್ಟ್ ಸೀಸನ್ ಅಷ್ಟೇ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದು, ಅದಾದಮೇಲೆ ಈ ಸೀಸನ್ ಸೆಕೆಂಡ್ ಅಷ್ಟೇ. ರೋಹಿತ್ ಶರ್ಮಾ MS ಧೋನಿ ಲೀಡ್ ಮಾಡಿದರು. ಬಟ್ ಇವರು ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೀಸನಲ್ಲೇ ಕಪ್ ಎತ್ತಾರೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ನನಗೆ ಅದಾದಮೇಲೆ ಸೆಲೆಬ್ರೇಷನ್ ಕೃಣಾಲ್ ಪಾಂಡ್ಯ 2 ಅಂತ ತೋರಿಸಿ 5 ತೋರಿಸ್ತಾ ಇದ್ದಿದ್ದು ಇದೆಲ್ಲ ನೋಡ್ತಾ ಇದ್ದಾಗ ಈ ಟೀಮ್ ಎಷ್ಟೊಂಥರ ಎನರ್ಜೆಟಿಕ್ ಆಗಿದೆ. ವಿರಾಟ್ ಕೊಹ್ಲಿ ಅದಾದಮೇಲೆ ಒಂದು ಫ್ಲೈಯಿಂಗ್ ಕಿಸ್ ಅನುಷ್ಕಾ ಶರ್ಮಾ ಕೊಟ್ಟಿದ್ದು, ಕೃಣಾಲ್ ಪಾಂಡ್ಯ ಮಗು ಜೊತೆ ಆಡ್ತಾ ಇದ್ದಿದ್ದು, ಇನ್ನೂ ಹಲವಾರು ಮೊಮೆಂಟ್ಸ್ ಇದೆ ನನಗೆ. ಕೆಲವೊಂದು ರಿಕಾಲ್ ಆಗ್ತಾಯಿಲ್ಲ, ಬಟ್ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಚಾಲೆಂಜಿಂಗ್ ಒಂದು ಸಿಚುವೇಶನ್ ನಮಗಿದ್ದಿದ್ದು. ಈ ಸಲ ಹೇಳಬೇಕಂದ್ರೆ ಲಾಸ್ಟ್ ಸೀಸನಿಗೆ ಮಾಡಿದಷ್ಟು ಸ್ಟೇಬಲ್ ಆಗಿ ನಮ್ಮ 11 ಇರಲಿಲ್ಲ. ನಮ್ಮಲ್ಲಿ ಚಾಲೆಂಜಸ್ ಇತ್ತು. ಜಿತೇಶ್ ಶರ್ಮಾ ಫಾರ್ಮಲ್ ಇರಲಿಲ್ಲ, ರೊಮ್ಯಾರೋ ಶೆಫರ್ಡ್ ಆನ್ ಆ್ಯಂಡ್ ಆಫ್ ಇದ್ದರು. ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ. ಬ್ಯಾಟಿಂಗ್ ಅಂತೂ ರೊಮ್ಯಾರೋ ಶೆಫರ್ಡ್ ಈ ಸಲ ಒಂದು ಇನ್ನಿಂಗ್ಸ್ ಕೂಡ ಮೆಮೊರೇಬಲ್ ಯಾವುದೂ ಇಲ್ಲ. ಜೊತೆಗೆ ಸುಯೇಶ್ ಶರ್ಮಾ ಮೇನ್ ಲೀಡ್ ಸ್ಪಿನ್ನರೇ ಟಚ್ಚಲ್ಲಿರಲಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡಾಗ ನಿಜಕ್ಕೂ ಹೇಗಿರುತ್ತೆ ಫೈನಲ್ ಹೇಗಿರುತ್ತೆ, ಯಾಕಂದರೆ ಫೈನಲ್ ತುಂಬ ಡೌಟ್ಗಳಿತ್ತು ನನಗೆ. ಸ್ಕ್ರಿಪ್ಟಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಸ್ಕ್ರಿಪ್ಟ ಇದಾಗಿದೆ ಏನು ಅಂತ, BCCI ಅದು ಇದು ಅಂತ, ಅದನ್ನೆಲ್ಲ ನಾನು ನಂಬಲ್ಲ. ಬಟ್ ಯಾರಿಗೆ ಗೊತ್ತು, ಅಹಮದಾಬಾದಿಗೆ ಹೋಗಿದೆ ಮ್ಯಾಚ್ ಇದು. ಸೊ ಏನಾದರೂ ಅವರು ಪ್ಲ್ಯಾನ್ ಮಾಡಿದಾಗೆ ಒಂದು ಇನಿಷಿಯಲಿ 155 ಆಲ್ಔಟ್ ಮಾಡಿ ನಮಗೇನಾದರೂ ಸರ್ಪ್ರೈಸ್ ಇದೆಯಾ, GTನ ಏನಾದರೂ ಚಾಂಪಿಯನ್ ಮಾಡುವಂಥ ಪ್ಲ್ಯಾನ್ ಇದೆಯಾ, ಎಷ್ಟೇ ಇದನ್ನೆಲ್ಲ ನಮ್ಮದೇ ಹೋದರೂ ಕೂಡ ಕೆಲವೊಂದು ಸಲ ಡೌಟ್ಗಳು ಮೂಡುತ್ತೆ. ನನಗೂ ಕೂಡ ನಿಮ್ಮ ಹಾಗೇ ಡೌಟ್ಸ್ ಇತ್ತು. ಬಟ್ ಫೈನಲಿ ವಿ ಡಾಮಿನೇಟೆಡ್. ಬರೀ ವಿಕ್ಟ್ರಿ ಮಾತ್ರ ಅಲ್ಲ, ಏನು ರಾಯಲ್ ಚಾಂಪಿಯನ್ಸ್ ಬೆಂಗಳೂರು ಅಂತ ಏನು ಕರೀತಾರೆ, ಅದು ಹೌದು. ಇದನ್ನು ಹ್ಯಾಬಿಟ್ ಮಾಡ್ಕೊಳ್ಬೇಕು. ಸೊ ಇನ್ನೊಂದಷ್ಟು ಈ ಟ್ರೋಫಿ, ಈ ವಿಕ್ಟ್ರಿ ಬಗ್ಗೆ ಮಾತಾಡೋದಿದೆ. ಸೊ ಒಂದಷ್ಟು ನನಗೆ ಈ ಕ್ಷಣಕ್ಕೆ ಏನು ತೋಚ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ವೆರಿ ವೆರಿ ಪ್ರೌಡ್. ಪ್ರತಿಯೊಂದು ಫೋಟೋಸ್, ರೀಲ್ಸ್ ಎಲ್ಲ ಸ್ಕ್ರಾಲ್ ಮಾಡಿ ನೋಡ್ತಾ ಇದ್ದೆ ನಾನು. ಇದೆಲ್ಲ ನಾವೇನಾ, ನಿಜನಾ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ಒಂದು ಟೈಮಲ್ಲಿ ಅಷ್ಟು ತಮಾಷೆಗೊಳಗಾದಂಥ ಟೀಮ್ ಇದು. ಬಟ್ ಸೊ ಹ್ಯಾಪಿ. ಸೊ ಥ್ಯಾಂಕ್ ಯು, ಮತ್ತೊಮ್ಮೆ ಸಾರಿ. ಸೊ ಇನ್ನೊಂದಷ್ಟು ಮಾತನಾಡೋಣ ಮುಂದಿನ ಒಂದು 2-3 ದಿನಗಳಲ್ಲಿ. ಸೊ ಥ್ಯಾಂಕ್ ಯು. ಗುಡ್ ನೈಟ್.